ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಚನ್ನಬಸವಣ್ಣನವರ ಒಂದು ಕಾಲಜ್ಞಾನ ವಚನ. ಧರೆ ಹೆಚ್ಚಿ ಕಲಿ ಹೆಚ್ಚಿ ರಾಜರಾಜಗಳಿದು ಕೀಳಾದ ಜನಕ್ಕೆ ಮೇಲ್ಮೇನಿತ್ತು ಉರವಣಿಪ ಕಾಲಕ್ಕೆ ಶರಣರು ಬಂದಾಗ ಎನ್ನಿ. ಕಲ್ಯಾಣ ಪಟ್ಟಣವು ಕಟ್ಟಿತು, ಘನ ವೈಭವದಿ ಮೆರೆದೀತು. ಇದು ಸತ್ಯ ಕೂಡಲ ಚನ್ನ ಸಂಗಮ ದೇವ. ಬಾಸ್ ಸ್ವಲ್ಪ ಕಡಿಮೆ ಮಾಡು. BSS ಅಂತೀನಿ, ಕಡಿಮೆ ಮಾಡು, ಕ್ಲಿಯರ್ ಆಗಲಿ ಸರ್. ಅದು ಏನು ಹೇಳ್ತಾ ಇದೆ ಕಾಲಜ್ಞಾನ ವಚನ? ಧರೆ ಹೆಚ್ಚಿ ಅಂದ್ರೆ ಎರಡು ಅರ್ಥವನ್ನು ನಾವು ತಗೋಬಹುದು. ಭೂಮಿ ಅಂತೂ ಏನು ಹೆಚ್ಚಾಗಲ್ಲ, ಭೂಗ್ರಹ ಇದ್ದಷ್ಟೇ ಇರ್ತದೆ. ಸಾಹಿತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ಸ್ವಲ್ಪ ವಿಶೇಷವಾಗಿಯೂ ನಾವು ತಿಳ್ಕೋಬೇಕಾಗ್ತದೆ. ಧರೆ ಹೆಚ್ಚಿ ಕಲಿ ಹೆಚ್ಚಿ. ಧರೆ ಅಂತಂದ್ರೆ ಭೂಮಿ ಹೆಚ್ಚಾಗೋದು ಅಂತಂದ್ರೆ ಭೂಮಿಯ ವಿಸ್ತೀರ್ಣತೆಯಿಂದ ಹೆಚ್ಚಾಗೋದಿಲ್ಲ, ಅದೆಷ್ಟಿರ್ತದೋ ಅಷ್ಟೇ ಇರ್ತದೆ. ಆದರೆ ಚನ್ನಬಸವಣ್ಣನವರ ಮತ್ತು ನಮ್ಮ ನಡುವೆ ಅಂದ್ರೆ ಸುಮಾರು 850-900 ವರ್ಷಗಳಲ್ಲಿ ಭೂಗ್ರಹದ ಪರಿಚಯ ಸಂಪೂರ್ಣವಾಗಿ ಆಯಿತು. ಬಸವಣ್ಣವರು ತಮ್ಮೊಂದು ವಚನದಲ್ಲಿ ನವಖಂಡ ಪೃಥ್ವಿ ಅಂತ ಕರೆದಿದ್ದಾರೆ. ಖಂಡ ಅಂದ್ರೆ ಒಂದು ಭೂಭಾಗ. 9 ಖಂಡಗಳು ನವಖಂಡ ಪೃಥ್ವಿ. ಜಂಬೂದ್ವೀಪ ಸೇರಿ ಜಂಬೂದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರೆಯ ಎರಡಾಳಿನ ಭಾಷೆಯ. ಇಲ್ಲಿ ಜಂಬೂದ್ವೀಪ ಅಂದ್ರೆ ಭಾರತ. ಇದಕ್ಕೆ ಪರ್ಯಾಯ ದ್ವೀಪ ಅಂತ ಕರೀತಾರೆ, ಅಥವಾ ಜಂಬೂದ್ವೀಪ ಅಂತ ಕರೀತಾರೆ. 3 ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇರೋದ್ರಿಂದ ಇದಕ್ಕೆ ದ್ವೀಪ, ಪರ್ಯಾಯ ದ್ವೀಪ. ಅಂದ್ರೆ ದ್ವೀಪ ಅಲ್ಲ, ಆದ್ರೆ ದ್ವೀಪಕ್ಕೆ ಬಹಳ ಸಮೀಪ. ಹಾಗೆ ಹೇಳುವಾಗ ಆ 9 ಖಂಡಗಳು ಅಂತ ಹೇಳಿದ್ದಾರೆ. ಆದ್ರೆ ಇವಾಗ ಭೂಗೋಳವನ್ನು ಕಲಿಸುವಾಗ ನಿಮಗೆಲ್ಲ ಗೊತ್ತಿದೆ, 6+1 7 ಖಂಡಗಳನ್ನು ಕಲಿಸ್ತಾರೆ, ಹೌದಲ್ವಾ? 6 ಖಂಡಗಳು. ಒಂದು ಅಂಟಾರ್ಟಿಕಾ ಅಂತ ಒಂದು ಖಂಡ, ಅಲ್ಲಿ ಜನವಸತಿ ಇಲ್ಲ, ಅದು ಅತ್ಯಂತ ಚಳಿಯ ಪ್ರದೇಶ. ಅಂತಹ ಒಟ್ಟು 7 ಖಂಡಗಳನ್ನ ಹೇಳ್ತಾರೆ. ಆ ನವಖಂಡಗಳನ್ನು ಯಾವ ರೂಪದಲ್ಲಿ ಲೆಕ್ಕ ಹಾಕ್ತಿದ್ರೋ ಗೊತ್ತಿಲ್ಲ. ಅದನ್ನ ಬಸವಣ್ಣವರು ಬೇರೆ ವಚನದಲ್ಲಿ ಸ್ಪಷ್ಟಪಡಿಸಿಲ್ಲ, ಅಥವಾ ನಾನು ಇನ್ನೆಲ್ಲಾದ್ರೂ ಬಂದಿದೆಯೋ ಗೊತ್ತಿಲ್ಲ. ನಾನು ಅಷ್ಟೊಂದು ಅಭ್ಯಾಸ ಮಾಡಿಲ್ಲ. 6 ಖಂಡಗಳಲ್ಲಿಯೂ ಕೂಡ ಈ 3 ಖಂಡಗಳೇನಿದಾವಲ್ಲ, ಅಮೆರಿಕ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ, ಈ 3 ಖಂಡಗಳು ಹೊಸದಾಗಿ ಕಂಡುಹಿಡಿಯಲ್ಪಟ್ಟು ಅಂತ ನಂಬಿಕೆ ಇದೆ. ಸಾಹಸಿಗಳಾದಂತಹ ನಾವಿಕರು ಹಡಗನ್ನ ಕಟ್ಟಿಕೊಂಡು ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗೋದು. ಅದು ಪೆಟ್ರೋಲ್ ಡೀಸೆಲ್ ಕಂಡು ಹಿಡಿದಿಲ್ಲ ಆಗಿನ ಕಾಲದಲ್ಲಿ. ಕೊಲಂಬಸ್, ವಾಸ್ಕೋಡಿಗಾಮ, ಇನ್ನೊಬ್ಬ ಬರತ್ಲೋಮಿಯೋಸ್ ಅಂತ ಇನ್ನೊಬ್ಬ ಬರ್ತಾನೆ, ಗುಡ್ ಹೋಪ್ ಬಹುಶಿರವನ್ನು ಕಂಡು ಹಿಡಿತಾನ ಆಫ್ರಿಕನ್. ಇವರೆಲ್ಲ ಏನು ಗೊತ್ತಿಲ್ಲದೆ ಸುಮ್ಮನೆ ಸಮುದ್ರಕ್ಕೆ ಇಳಿದಂಥವ್ರು. ಮತ್ತೆ ನಿಮ್ಗೆ ಅದು ಗೊತ್ತಿರಲಿ, ದಿಕ್ಸೂಚಿ ಸಹಿತ ಗೊತ್ತಿಲ್ಲ. ಸೂರ್ಯಾಸ್ತ ಸೂರ್ಯೋದಯದಲ್ಲಿ ಸೂರ್ಯಾಸ್ತದಲ್ಲಿ ಅಷ್ಟೇ ಪೂರ್ವ ಪಶ್ಚಿಮ ಗೊತ್ತಾಗ್ತಿತ್ತು. ಇಲ್ಲದೆ ಹೋದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ. ಜೀವ ಪಣಕ್ಕಿಟ್ಟು ಒಟ್ಟೇನಾದ್ರೂ ಒಂದು ಸಾಧಿಸ್ಬೇಕು, ಹೊಸದು ಕಂಡುಹಿಡಿಬೇಕು, ಭಾರತವನ್ನು ಕಂಡುಹಿಡಿಬೇಕು ಅನ್ನೋದಿತ್ತು ಅವ್ರಿಗೆಲ್ಲ. ಅದಕ್ಕೆ ಅಮೆರಿಕಾನ್ ಕಂಡಿಡಿದಾಗ್ಲೂ ಅವನು ಇಂಡಿಯಾ ಅಂತಾನೆ ಅನ್ಕೊಂತಾನೆ.
ಅದಕ್ಕೆ ಅಮೆರಿಕಾದಲ್ಲಿ ಒಂದು ಭಾಗ ಇದೆ, ಇಂಡಿಯಾನಾ ಅಂತಾನೆ ಇವತ್ತಿಗೂ ಹೆಸರಿದೆ. ಅದು ಇಂಡಿಯಾನಾ ಅಂದ್ರೆ ಧರೆ ಹೆಚ್ಚಾಯಿತು ಅಂದ್ರೆ ಅದು ಪರಸ್ಪರ ಹತ್ರಕ್ಕೆ ಬಂತು, ಗೊತ್ತಾಯಿತು ಅನ್ನೋ ಅರ್ಥ ತಗೋಬೇಕು. ಇನ್ನೊಂದು ಅರ್ಥದಲ್ಲಿ ಧರೆ ಹೆಚ್ಚಿನ ಅರ್ಥ ಮಾಡುವ ಜನಸಂಖ್ಯೆ ಬಹಳ ಆಯ್ತು. ಪ್ರಾಯಶಃ ಈಗಿರೋ ಜನಸಂಖ್ಯೆ ಮಾನವ ಸಂಖ್ಯೆ, ಬೇರೆ ಇತರೆ ಸಂಖ್ಯೆಗಳಿದ್ವು, ಕಾಡು ಪ್ರಾಣಿಗಳು ಬಹಳ ಇದ್ವು, ಗೋ ಸಂಪತ್ತು ಬಹಳ ಇತ್ತು ಒಂದು ಕಾಲಕ್ಕೆ. ಈ ಮಾನವ ಸಂಪತ್ತು, ಮಾನವ ಸಂಖ್ಯೆ, ಜನಸಂಖ್ಯೆ ಅಂತ ಕರಿತೇನೆ, ಪಾಪ್ಯುಲೇಷನ್, ಅದನ್ನು ಪ್ರಾಬ್ಲಮ್ ಆಗೋ ಮಟ್ಟಕ್ಕೆ ಬೆಳೆದಿದ್ದು 20ನೇ ಶತಮಾನದಲ್ಲಿ. 19ನೇ ಶತಮಾನದ ಕೊನೆ ಭಾಗ, 20ನೇ ಶತಮಾನ ಪೂರ್ಣ ಅನೇಕ ವೈಜ್ಞಾನಿಕ ಆವಿಷ್ಕಾರಗಳನ್ನು, ಜೊತೆಗೆ ಮೆಡಿಸಿನ್ ಅಲ್ಲಿ ಬಹಳ ಕ್ರಾಂತಿ ಆಯಿತು, ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿ ಆಯಿತು. ಅದಕ್ಕೂ ಏನೋ ಗೊತ್ತಿಲ್ಲ, ಒಟ್ಟಾರೆ ಸಾವಿನ ಪ್ರಮಾಣ ಏನು ಕಡಿಮೆ ಆಗಿಲ್ಲ, ಸಾವು ವಿಪರೀತವಾಗಿ ಆಗ್ತಾ ಇದೆ ಬೇರೆ ಬೇರೆ. ಅವಾಗ ಯುದ್ಧಗಳಲ್ಲಿ ಸಾಯ್ತಿದ್ರು, ಇವಾಗ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ, ರೋಗಗಳಿಂದ ಸಾಯ್ತಾರೆ. ಆದರೆ ಈ ಆಧುನಿಕ ವೈದ್ಯ ಪದ್ಧತಿಯ ಬಹಳ ದೊಡ್ಡ ಅಗ್ಗಳಿಕೆ ಅಂದ್ರೆ ತಾಯಿ ಮಗುವಿನ ಸಾವನ್ನ ಕಡಿಮೆ ಮಾಡಿದ್ದು. ಮಕ್ಕಳು ವಿಪರೀತ ಸಾಯ್ತಿದ್ವು ಅವಾಗ ಹಿಂದೆ. ಈವಾಗ ಮಗುವಿನ ಸಾವನ್ನ, ಶಿಶು ಮರಣ ಪ್ರಮಾಣವನ್ನು ತುಂಬಾ ಕಡಿಮೆ ಮಾಡಿದ್ದಾರೆ. ಅದಕ್ಕೋಸ್ಕರ ಜನಸಂಖ್ಯೆ ಜಾಸ್ತಿ ಆಗ್ತಿದೆಯಾ? ಇರಬಹುದು. ಆಮೇಲೆ ಇವಾಗ ಪ್ರಜಾಪ್ರಭುತ್ವ ಜಾಸ್ತಿ ಬಂತು. 20ನೇ ಶತಮಾನದಲ್ಲಿ ಅನೇಕ ದೇಶಗಳ ಸ್ವತಂತ್ರ ಆದವು. ಅಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು, ಆಸ್ತಿ ಮಾಡುವ ಹಕ್ಕು, ತನ್ನ ಜೀವನವನ್ನು ರೂಪಿಸಿಕೊಳ್ಳುವ ಹಕ್ಕು ಸಿಕ್ತು. ಆದ್ರಿಂದ ಗುಲಾಮಗಿರಿ ಪದ್ಧತಿ, ಅಸ್ಪೃಶ್ಯತಾ ಪದ್ಧತಿ ಎಲ್ಲ ಹೋಗಿ ಎಲ್ಲರಿಗೂ ಸಮಾನವಾದ ಬದುಕುವ ಅವಕಾಶವನ್ನು ಕೊಟ್ಟಿದ್ರಿಂದನೂ ಕೂಡ ಮನೆಗಳು, ಕುಟುಂಬಗಳು ಜಾಸ್ತಿ ಆಯಿತು. ಜೊತೆಗೆ ಭದ್ರತೆ ಚೆನ್ನಾಗಾಯ್ತು ಅಂತ ಅನ್ಸುತ್ತೆ. ಹೀಗಾಗಿ ಜನಸಂಖ್ಯೆ ಜಾಸ್ತಿ ಆಯ್ತು. ಒಟ್ಟು ಧರೆ ಹೆಚ್ಚಿ ಅಂದ್ರೆ ಜನಸಂಖ್ಯೆ ಜಾಸ್ತಿ. ಕಲಿ ಹೆಚ್ಚಿ, ಕಲಿ ಅಂದ್ರೆ ಪರಾಕ್ರಮ ಅಂತ ಒಂದು, ಇನ್ನೊಂದು ಕಲಿ ಅಂತಂದ್ರೆ ಸಾಮಾನ್ಯವಾಗಿ ಈ ಕೆಟ್ಟದ್ದು ಹೆಚ್ಚಾಗುವಂಥದ್ದು ಅಂತ. ನಮ್ಮಲ್ಲಿ ಕಲಿಯುಗ ಅಂದಾಗ ಅಲ್ಲಿ ಧಾರ್ಮಿಕ ಪ್ರವೃತ್ತಿ ಕಡಿಮೆ ಆಗ್ಬಿಡುತ್ತೆ ಕಲಿಯುಗದಲ್ಲಿ ಅನ್ನುವಂಥದ್ದು ನಮ್ಮ ಹಿರಿಯರ ಪುರಾಣಗಳ ಅಭಿಪ್ರಾಯ. ಹಾಗಾಗಿದೆ ಕೂಡ. ಅದರ ಅರ್ಥ ಹಿಂದಿನವರು ಬಹಳ ಚೆನ್ನಾಗಿದ್ರು ಅಂತನೂ ಅಲ್ಲ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಬದುಕಿದ್ದಾಗ ಎಷ್ಟು ಯುದ್ಧಗಳಾದವು ಅವ್ರು ಹೇಳೋ ಪ್ರಕಾರ. ಮಹಾಭಾರತ, ರಾಮಾಯಣದಲ್ಲಿ ಏನೇನಾಯ್ತು, ಎಷ್ಟು ಯುದ್ಧಗಳಾದವು, ಮತ್ತು ಎಂತಹ ವಿಚಿತ್ರ ವಿಚಿತ್ರ ಶಿಕ್ಷೆಗಳು, ವಿಚಿತ್ರ ವಿಚಿತ್ರ ಹೊಡೆದಾಟ ಪದ್ಧತಿಗಳು, ಅಸ್ತ್ರಗಳು, ಶಸ್ತ್ರಾಸ್ತ್ರಗಳೆಲ್ಲ ಇದ್ದು ಆಗ್ಲೂ ಕೂಡ ಹೊಡೆದಾಡ್ತಿದ್ರು. ಆದರೆ ಕಲ್ಪನೆ ಏನ್ ಮಾಡಿದ್ದಾರೆ ಅಂದ್ರೆ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗಗಳ ಕಲ್ಪನೆಯನ್ನು ಮಾಡಿ ಧರ್ಮ ಅನ್ನುವಂತಹದ್ದು, ಧರ್ಮ ವೃಷಭ ಕೃತಾಯುಗದಲ್ಲಿ 4 ಕಾಲಲ್ಲಿ, ತ್ರೇತಾಯುಗದಲ್ಲಿ 3 ಕಾಲಲ್ಲಿ, ದ್ವಾಪರ ತ್ರೇ ಅಂದ್ರೆ ದ್ವಿ ಅಂದ್ರೆ 2 ಕಾಲಲ್ಲಿ ದ್ವಾಪರದಲ್ಲಿ, ಕಲಿಯುಗದಲ್ಲಿ 1 ಕಾಲದಲ್ಲಿ ಅಂತ. ಅಂದ್ರೆ ಕಲಿಗಾಲದಲ್ಲಿ ಹೆಚ್ಚು ಧಾರ್ಮಿಕ ಪ್ರವೃತ್ತಿ ಇರೋದಿಲ್ಲ, ಭೌತಿಕ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಈಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಮಾತು ಕೊಟ್ಟಂಗೆ ಯಾರು ನಡ್ಕೊಳ್ಳೋದಿಲ್ಲ, ಎಲ್ಲೆಲ್ಲಿ ನೋಡಿದ್ರು ಜಗಳ, ಆಮೇಲೆ ಸಣ್ಣ ಸಣ್ಣ ಉದ್ದೇಶಗಳು, ಆಸ್ತಿ ಮಾಡಬೇಕು, ಆಸ್ತಿಗಾಗಿ ಕೊಲೆಗಳು, ಎಲ್ಲರಿಗೂ ಅವಕಾಶ ಸಿಕ್ಬಿಟ್ಟಿದೆ. ಇದು ಕಲಿಯುಗದ ಲಕ್ಷಣ. ಕಲಿ ಹೆಚ್ಚಿಂದ ಇದಿರ್ಬೋದು, ಧರೆ ಹೆಚ್ಚಿ, ಕಲಿ ಹೆಚ್ಚಿ. ರಾಜರಳಿದು ರಾಜರು ಆಡಳಿತ ಕಡಿಮೆ ಆಗುತ್ತೆ. ಯಾವಾಗ ಈ ಭಾರತದಲ್ಲಂತೂ ರಾಜ ಆಡಳಿತ ಇಲ್ವಲ್ಲ, ಪ್ರಜಾಪ್ರಭುತ್ವ. ವಿಶ್ವದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ರಾಜಶಾಹಿ ಕಡಿಮೆ ಆಗಿದೆ. ಇಸ್ಲಾಂ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾತ್ರ ರಾಜ್ಯ ಪದ್ಧತಿ ಇದೆ, ಅರಬ್ ಕಂಟ್ರೀಸ್ ಅಲ್ಲಿ. ಬೇರೆ ಕಡೆ ಎಲ್ಲ ಹೆಚ್ಚಾಗಿ ಪ್ರಜಾಪ್ರಭುತ್ವವೇ ಇದೆ. ಅಂದ್ರೆ ರಾಜರು ಅಳೆದು ಹೋಗ್ತಾರೆ,
ಆವಾಗ ಶಿಕ್ಷೆಗಳು ಕಡಿಮೆ ಆಗುತ್ತೆ, ಆವಾಗ ಕೆಟ್ಟತನಗಳು ಇನ್ನೂ ಜಾಸ್ತಿ ಆಗುತ್ತೆ. ರಾಜರಾಜ ಕೀಳಾದ ಜನಕ್ಕೆ ಮೇಲ್ಮೈ ನಿಂತು, ಈಗ ಚುನಾವಣೆಯಲ್ಲಿ ಜೈಲಲ್ಲಿದ್ದವ್ರು ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ, ಕೊಲೆಗಡಕರು ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ. ಜೈಲಿಂದನೇ ಆಡಳಿತ ನಡೆಸಿದ್ ಗೊತ್ತು ನಿಮ್ಗೆಲ್ಲ, 5-6 ತಿಂಗಳು. ಅಂದ್ರೆ ಇಂಥವ್ರು ಕೀಳಾದ ಜನರು, ಕೆಟ್ಟ ಪ್ರವೃತ್ತಿ, ಸ್ವಾರ್ಥ, ಭ್ರಷ್ಟಾಚಾರ ಇದೆಲ್ಲ ಜಾಸ್ತಿ ಆಗುತ್ತೆ. ಕೀಳಾದ ಜನಕ್ಕೆ ಮೇಲ್ಮೈ ಉರವಣಿಪ ಕಾಲಕ್ಕೆ, ಅಂದ್ರೆ ಗದ್ದಲಾಗುವಾಗ ಶರಣರು ಬಂದಾರು ಎನ್ನಿ, ಆವಾಗ ಶರಣರು ಬರ್ತಾರೆ. ಕಲ್ಯಾಣ ಪಟ್ಟಣವು ಕಟ್ಟಿತು, ಘನವೈಭವದಿ ಮೆರೆದೀತು. ಇದು ಸತ್ಯ ಕೂಡಲ ಚನ್ನ ಸಂಗಮ ದೇವ. ಕಲ್ಯಾಣ ಪಟ್ಟಣ ಕಟ್ತಾ ಇದೆ ಇವಾಗ. ನೀವಲ್ಲಿ ಹೋದ್ರೆ ಬಹಳ ಅದ್ಭುತವಾಗಿ ಅನುಭವ ಮಂಟಪ ಕಟ್ತಾ ಇದ್ದಾರೆ. 770 ಕಂಬಗಳ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. 105-106 ಎಕರೆ ಜಾಗದಲ್ಲಿ ಶರಣರ ಒಂದು ಧರ್ಮದ ಭಾವನೆಗಳನ್ನ ಮೂರ್ತ ರೂಪಗೊಳಿಸ್ತಾ ಇದ್ದಾರೆ. ವಚನ ಸಾಹಿತ್ಯ ಏನಿತ್ತು, ಅನುಭವ ಮಂಟಪ, ಮಹಾಮನೆ, ಬೇರೆ ಬೇರೆ ಇದೆಲ್ಲ ಪದ್ಧತಿಗಳು ಅಲ್ಲಿ ಜಾರಿಗೆ ಬರ್ತಾ ಇದೆ. ಮುಂದೆ ಧ್ವಜಾರೋಹಣ ಮಾಡುವ ಅಭ್ಯಾಸ ಎಲ್ಲ ಕಡೆ ಇದೆ. ಕಲ್ಯಾಣ ಪಟ್ಟಣವು ಕಟ್ಟಿತು, ಘನ ವೈಭವದಿಂದ ಮೆರೆದಿತು, ದಿಕ್ಕು ದಿಕ್ಕಲ್ಲಿ ಬಸವ ಧ್ವಜ ಮೆರೆದವು. ಅದು ಎಲ್ಲ ಕಡೆ ಈ ಬಸವ ಸಂಸ್ಕೃತಿ ಅಭಿಯಾನ ನಡೀತಾ ಇದೆ. ಎಲ್ಲ ಎಲ್ಲ ಜಿಲ್ಲೆಗಳನ್ನ ಕವರ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆ ಮತ್ತೆ ಪ್ರವೃತ್ತಿ, ಧಾರ್ಮಿಕ ಪ್ರವೃತ್ತಿ ಹೆಚ್ಚಾಗತ್ತೆ. ಇದಕ್ಕೆ ಸ್ವಾತಂತ್ರ್ಯದ ಸಂಬಂಧ ಏನಿದೆ ಈ ವಚನಕ್ಕೆ ಅಂತ ನೀವು ಕೇಳಬಹುದು. ತುಂಬಾ ಸಂಬಂಧ ಇದೆ. ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವಾತಂತ್ರ್ಯದ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಶುರು ಮಾಡಿದ್ದೀವಿ. ಹಾಗೆ ತಿಳ್ಕೊಳ್ಳುವಾಗ ಈ ವಚನ ತಿಳ್ಕೋಬೇಕು. ಯಾಕಂದ್ರೆ ಭಾರತಕ್ಕೆ ಬ್ರಿಟಿಷರು ಬರುವಾಗ, ಬ್ರಿಟಿಷರಿಗಿಂತ ಮುಂಚೆ ಪೋರ್ಚುಗೀಸರು, ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು ಮತ್ತು ಫ್ರೆಂಚರು, ಆಮೇಲೆ ಬ್ರಿಟಿಷರು ಬಂದಿದ್ದು. ವಾಸ್ಕೋಡಿ ಗಾಮ ಪೋರ್ಚುಗೀಸರಿಗೆ ಸೇರಿದವನು. ಅಂದ್ರೆ ಗೋವಾ, ಈಗಲೂ ಅವನ ಹೆಸರಲ್ಲೇ ಒಂದು ಊರಿದೆ ವಾಸ್ಕೋಡಿ ಗಾಮ ಅಂತಾನೆ. ವಾಸ್ಕೋ ಮೇಲ್ ಅಂತ ಹೇಳ್ತಿರ್ತಾರಲ್ಲ, ವಾಸ್ಕೋಡಿ ಗಾಮ ಅವನ ಹೆಸರೇ ಇಟ್ಟಿದ್ದಾರೆ ಒಂದು ಪಟ್ಟಣ. ಗೋವಾದವರು ಪೋರ್ಚುಗೀಸರು ಬಹಳ ಸ್ವಾತಂತ್ರ್ಯ ಬಂದು 15 ವರ್ಷದ ನಂತರ ಗೋವಾ ವಿಮೋಚನೆ ಆಗಿದ್ದು 62ರಲ್ಲಿ. ಅಂದ್ರೆ ಅಲ್ಲಿ ಪೋರ್ಚುಗೀಸರು ಆಳ್ತಾ ಇದ್ರು. ಅಂದ್ರೆ ಈ ಏನು ಮಾರ್ಗಗಳನ್ನು ಕಂಡುಹಿಡಿದ್ರಲ್ಲ, ಜಲಮಾರ್ಗಗಳನ್ನು ಕಂಡುಹಿಡಿದ್ರಲ್ಲ, ಅದು ಬಹಳ ಮುಖ್ಯವಾದ ಸಂಗತಿ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನಾವು ತಿಳ್ಕೊಳ್ವಾಗ, ನಾವು ಪ್ರಾಯಶಃ ಮಹಿಳೆಯರ ಬಗ್ಗೆ ತಿಳ್ಕೊಳ್ಳುವಾಗ ಕಿತ್ತೂರು ಚೆನ್ನಮ್ಮ, ಆಮೇಲಿಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇಲ್ಲ ಬೆಳವಡಿ ಮಲ್ಲಮ್ಮ ಬರಲ್ಲ, ಕಿತ್ತೂರು ಚೆನ್ನಮ್ಮ ಮತ್ತು ಕೆಳದಿ ಚೆನ್ನಮ್ಮ, ಇಷ್ಟಕ್ಕೆ ನಿಂತು ಬಿಡ್ತೀವಿ ಕರ್ನಾಟಕದ ಇತಿಹಾಸದ ವಿಷಯ ಬಂದಾಗ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಬ್ಬರದ್ದು ಗೊತ್ತಿರುತ್ತೆ ಎಲ್ರಿಗೂ. ಅದಕ್ಕಿಂತ ಮುಂಚೆನೆ ಪೋರ್ಚುಗೀಸರ ವಿರುದ್ಧ ಇಬ್ಬರು ಬಹಳ ಜೋರಾಗಿ ಹೋರಾಟ ಮಾಡಿದರು. ಆವಾಗ ಅವರ ಹೋರಾಟಕ್ಕೆ ಪ್ರೋತ್ಸಾಹ ಸಿಕ್ಕು ಭಾರತೀಯರು ಅವತ್ತೇ ಏನಾದ್ರು ಜಾಗೃತ ಆಗಿದ್ರೆ ಬ್ರಿಟಿಷರು ಬರಕ್ಕೆ ಬಿಡ್ತಿರ್ಲಿಲ್ಲ. ಅವಾಗ ಸಂಪರ್ಕ ಇರಲಿಲ್ಲ. ಮತ್ತು ಭಾರತ ಅನ್ನುವ ಪರಿಕಲ್ಪನೆ, ಹಿಂದೂಸ್ತಾನ್ ಅಥವಾ ಭಾರತ, ಈಗ ನಾವು ಇಂಡಿಯಾ ಅಂತ ಹೇಳ್ತಿದ್ದೀವಲ್ಲ, ಈ ಸಮಗ್ರ ಪರಿಕಲ್ಪನೆ ನಮ್ಮಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ್ರೆ, ರಾಜರಾಜರೇ ಹೊಡೆದಾಡ್ತಿದ್ರು, ನಮ್ಮವರೇ ಹೊಡೆದಾಡ್ತಿದ್ರು. ಪೋರ್ಚುಗೀಸರ ವಿರುದ್ಧ ಬಹಳ ಚೆನ್ನಾಗಿ ಹೋರಾಟ ಮಾಡಿದಂತೆ ಇಬ್ಬರು ರಾಣಿಯರು, ರಾಣಿ ಅಬ್ಬಕ್ಕ, ಮತ್ತು ಅದಕ್ಕಿಂತ ಇನ್ನೂ ಏನು ಪರಾಕ್ರಮದಿಂದ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದವರು ಚೆನ್ನಭೈರಾದೇವಿ. ಇತ್ತೀಚೆಗೆ ಒಬ್ರು ಎಂಜಿನಿಯರ್ ಆಕೆ ಬಗ್ಗೆ ಸಂಶೋಧನೆ ಮಾಡಿ, ರಾಣಿ ಚೆನ್ನಭೈರಾದೇವಿ ಅವ್ರ ಬಗ್ಗೆ ಬಹಳ ಬೆಳಕನ್ನು ಚೆಲ್ಲಿದ್ರು. ಜೊತೆಗೆ ಒಂದು ಅಂಚೆ ಚೀಟಿ ಕೂಡ ಬಿಡುಗಡೆ ಆಗಿದೆ ಇವಾಗ. ಅಂದ್ರೆ ಇತಿಹಾಸ ಒಂದೇ ಸಾರಿ ನಮಗೆಲ್ಲದು ಗೊತ್ತಾಗ್ಬಿಡುತ್ತೆ ಅಂತಲ್ಲ. ಈ ಶರಣರ ಇತಿಹಾಸದ ಬಗ್ಗೆ
ಸಂಶೋಧನೆಗಳ ಪ್ರಾರಂಭನೇ ಆಗಿಲ್ಲ ಅಂತ ಹೇಳ್ಬೋದೇನು. ಇವರೇನೋ ಕೆಲವು ಶಾಸನಗಳನ್ನ ಕಂಡುಹಿಡ್ಕೊಂಡು ಅದರ ಮೇಲೆ ಶರಣರ ಚರಿತ್ರೆ ಬರೆಯಕ್ಕೆ ಹೋದ್ರು. ವಚನಾಧಾರಿತ ಮತ್ತು ಉತ್ಖನನಗಳನ್ನು ಮಾಡಿ ಶರಣರ ಚರಿತ್ರೆಯನ್ನು ಕಂಡುಹಿಡಿಯಕ್ಕಿನ್ನು ಶುರುನೇ ಮಾಡಿಲ್ಲ ಅಂತ ಹೇಳ್ಬೋದು. ಆ ದೃಷ್ಟಿಯಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ರೂಪುಗೊಂಡಿದ್ದು ನಮ್ಮ ಕರ್ನಾಟಕದಲ್ಲಿ ರಾಣಿ ಅಬ್ಬಕ್ಕ ಮತ್ತು ಚೆನ್ನಭೈರಾದೇವಿ ಇವರಿಬ್ಬರ ಬಗ್ಗೆನೂ ನಾವು ತಿಳ್ಕೊಳ್ಳೇಬೇಕು. ತಿಳ್ಕೊಂಡು ಅಂದರೆ ಅದನ್ನು ಮುಂದೆ ಸ್ವಲ್ಪ ವಿವರವಾಗೆಲ್ಲ ತಿಳ್ಕೊಳ್ಳೋಣ. ನಾನು ಪ್ರಾಯಶಃ ಇನ್ನೂ ಬಹಳ ದಿವಸ ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಮುಂಜಾನೆ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಜೊತೆಗೆ ಯಾಕೆ ನಾವು ಗುಲಾಮಗಿರಿಗೆ ಬಲಿಯಾದ್ವಿ, ಆ ತಪ್ಪನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ತಪ್ಪಿನ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಮುಂದೆ ನಾವು ಹೇಗೆ ಬದುಕಬೇಕು, ನಮ್ಮ ಬದುಕನ್ನು ಹೇಗೆ ರೂಪಿಸ್ಕೊಳ್ಬೇಕು, ಬರೀ ದೈಹಿಕ ಆರೋಗ್ಯ ದೃಷ್ಟಿಯಿಂದ ಅಲ್ಲ, ರಾಷ್ಟ್ರ ಪ್ರೇಮದ ದೃಷ್ಟಿಯಿಂದ, ರಾಷ್ಟ್ರಭಕ್ತಿಯ ವಿಷಯದಲ್ಲೂ ಕೂಡ ನಾವೆಲ್ಲರೂ ತಯಾರಾದರೆ ಮಾತ್ರ ನಮ್ಮ ಬದುಕು ಅದು ಉತ್ಸಾಹಪೂರ್ಣ, ರೋಮಾಂಚಕ ಮತ್ತು ಕ್ರಿಯಾಶೀಲವಾಗೋದಕ್ಕೆ ಅನುಕೂಲ ಆಗತ್ತೆ. ಇಲ್ಲದೆ ಹೋದರೆ ಸಪ್ಪನೆ ಬದುಕು, ರೋಗದ ಬದುಕನ್ನು ಬದುಕ್ಬಿಡ್ತೀರ. ಹಾಗೆ ಬದುಕಕ್ಕಲ್ಲ ನೀವು ಬಂದಿರೋದು. ನೀವು ಹುಟ್ಟಿ ಬಂದಿರೋದು, ಈ ಮಾನವ ಜನ್ಮ ಹುಟ್ಟಿ ಬಂದಿರೋದು ವಿಶೇಷವಾಗಿ ಬದುಕೋದಕ್ಕೆ ಮತ್ತು ಹೊಸ ಹೊಸ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ, ನಮ್ಮ ಬದುಕನ್ನು ಹೊಸ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಈ ಬೆಳಗಿನ ಚಿಂತನೆ, ಬೆಳಗಿನ ಶಿವಾನುಭವ ಕೆಲಸ ಮಾಡುತ್ತೆ. ಅದಕ್ಕೆ ಏನು ಶರಣರು ಬರೋ ಅಂದರೆ ಶರಣರ ಕ್ರಾಂತಿ ಆದಮೇಲೆ 12ನೇ ಶತಮಾನದಲ್ಲಿ ಶರಣರ ಕ್ರಾಂತಿ ಆಯಿತು. 14ನೇ ಶತಮಾನದಲ್ಲಿ ನಮ್ಮ ಏನು ಪರಕೀಯರು, ಅದರಲ್ಲಿ ಪರಕೀಯರು ಅಂದರೆ ಏಷ್ಯಾ ಖಂಡವನ್ನು ಬಿಟ್ಟು ಯುರೋಪಿಯನ್ಸ್, ಅದನ್ನು ಪರಕೀಯರು. ಮೊದಲು ಏಷ್ಯಾ ಖಂಡದವ್ರು ಯಾರೇ ಬಂದರು ಪರಕೀಯರು ಅಂತ ಅಂದ್ಕೊಂಡೇ ಇಲ್ಲ. ನಮ್ಮ ಹೂಣರು, ಶಕರು ಮತ್ತು ಬೇರೆ ಬೇರೆಲ್ಲ ಮಂಗೋಲಿಯನ್ನರು, ಆಮೇಲೆ ಮೊಘಲರಿಗಿಂತ ಮುಂಚೆ ಇನ್ನೂ ಕೆಲವು ದಾಳಿಕೋರರು ಇದ್ದಾರೆ. ತೈಮೂರ್ಲಂಗ್ ಅಂತೂ ಬರ್ತಾನೆ, ನಾದಿರ್ ಶಾ ಅಂತ ಬರ್ತಾನೆ. ಇವರೆಲ್ಲ ಹಿಟ್ಲರ್ ಲೆಕ್ಕಕ್ಕೆ ಇದ್ದಂಥವ್ರು ಕ್ರೌರ್ಯತೆಯಲ್ಲಿ. ಇಂಥವರು ಕೂಡ ದೇಶದ ಮೇಲೆ ದಾಳಿ ಮಾಡಿದ್ರು. ಬಹಳ ಜನರನ್ನು ಕೊಂದ್ರು, ಬಹಳ ಜನರನ್ನು ಧರ್ಮ ಪರಿವರ್ತನೆ ಮಾಡಿದ್ರು. ಅದೆಲ್ಲ ನಿಮಗೆ ಗೊತ್ತಾಗಬೇಕು. ಗೊತ್ತಾದ್ರೆ ಮಾತ್ರ ದೇಶ ಪ್ರೇಮ ಬರ್ತದೆ. ಯಾಕಂದ್ರೆ ಇಲ್ಲಾಂದ್ರೆ ಉಡಾಫೆಗಳಾಗೋಗ್ಬಿಡ್ತೀರ. ಅವರೇನು ಯಾರೋ, ಇವ್ರೇನು ಹಂಗೇನು, ಹಂಗ್ಯಾಕೆ ಹಿಂಗ್ಯಾಕೆ, ಹೆಂಗ ಬದುಕಿದ್ರೆ ಸಾಕು, 5 ವರ್ಷ ಚುನಾವಣೆ ಲೆಕ್ಕ ಸಾಕು, ಈ ಲೆಕ್ಕಕ್ಕೆ ಬಂದ್ಬಿಡ್ತೀರ. ಅದಕ್ಕೋಸ್ಕರ ಅಲ್ಲ ನಾವಿರೋದು. ರಾಷ್ಟ್ರ ಪ್ರೇಮ ಅನ್ನುವಂಥದ್ದು ಚುನಾವಣೆಗಳ ಮೇಲೆ ಯಾರನ್ನು ನೀವು ಫಾಲೋ ಮಾಡ್ತೀರ ಅದ್ರ ಮೇಲೆ ಅಲ್ಲ. ನಮ್ಮ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ತುಂಬ ಕಷ್ಟ ಅನುಭವಿಸಿದ್ದಾರೆ, ಬಲಿದಾನ ಮಾಡಿಕೊಂಡಿದ್ದಾರೆ. ಆ ವಿಷಯ ಎಲ್ಲ ನಮ್ಮ ಮಕ್ಕಳಿಗೆ ಮತ್ತು ಭಕ್ತರಿಗೆ, ಈ ಭಕ್ತರು ಮತ್ತು ಸ್ವಾಮಿಗಳು ಈ ವಿಷಯದಲ್ಲಿ ತುಂಬ ಅಜ್ಞಾನದಲ್ಲಿದ್ದಾರೆ ಅಂತಲೇ ಹೇಳಬೇಕು. ತುಂಬ ಜನ ತಿಳ್ಕೊಳಕ್ಕೆ ಹೋಗಲ್ಲ. ನಾವು ವಿಶ್ವಮಾನವರು, ನಾವು ದೇಶ ತಗೊಂಡು, ಪಕ್ಷ ತಗೊಂಡು, ಸ್ವಾತಂತ್ರ್ಯ ಹೋರಾಟ ತಗೊಂಡು ನಮ್ಗೇನು ಮಾಡಬೇಕು ಅನ್ನೋದು ಅವಿವೇಕ ಪ್ರಜ್ಞೆ ಅಂತ ಕರೀತಾನೆ. ಇದನ್ನ ವಿವೇಕ ಪ್ರಜ್ಞೆ ಅಲ್ಲ, ಅವಿವೇಕ ಪ್ರಜ್ಞೆಯಲ್ಲಿ ಬದುಕ್ತಾ ಇದ್ದೀವಿ. ಹಾಗೆ ಮಾಡಬಾರ್ದು. ಯಾಕಂದ್ರೆ ಅದರಲ್ಲೂ ಅಧ್ಯಾತ್ಮ ಜೀವಿಗಳಾದಂತಹವರು ರಾಷ್ಟ್ರ ಭಕ್ತಿಯನ್ನು ಬೆಳೆಸ್ಕೊಳ್ಳೇಬೇಕು, ರಾಷ್ಟ್ರಕ್ಕೆ ಮಾರ್ಗದರ್ಶನ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಪ್ರತಿ ದಿವಸ ಒಂದೊಂದು ವಿಷಯ ಬರ್ತದೆ. ಇದನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆವಾಗ ಸರಿಯಾಗಿ ಕೇಳಿಸ್ಕೊಳಕ್ಕಾಗಿಲ್ಲ, ತಾಂತ್ರಿಕ ದೋಷ ಉಂಟಾಗಿದ್ದರಿಂದ. ಅದನ್ನೆಲ್ಲ ಮತ್ತೆ ಹೊಸದಾಗಿ ತಿಳ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿನ ಚಿಂತನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವರಿಗೂ ಶರಣ.